ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟೂರಾದಂತ ಹರದಳ್ಳಿ ಗ್ರಾಮದಲ್ಲಿ ನಾವಿರೋಂಥದ್ದು. ದೇವೇಗೌಡರ ಸಮಕಾಲೀನರು ಕಾಳೇಗೌಡಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸ್ವಾಮಿ, ನಿಮ್ದು ಮತ್ತೆ ದೇವೇಗೌಡರ ಸಂಬಂಧ ವಿಶ್ವಾಸ ಎಷ್ಟು ವರ್ಷದ್ದು? ನಮಗೆ ಬಿಡಿ ಬಿಡಿ, ಹೇಳಿ ಹೇಳಿ. ದೇವರು ಸುದ್ದಿ ಹೇಳ್ಬೇಕಾ? ಹೌದು, ಕುರಿ ಕಾದು ಇಬ್ರು ಒಟ್ಟಿಗೆ ಮಚ್ಚಿಗೆ ಒಂದ್ಸಲ ಇತ್ತು, ಒಂದೇ ಇಲ್ಲೇ ಓದ್ಕೊಂಡಿದ್ದು. ಆಗಲೂ ನಾವು ನಮ್ಮ ಇದ್ರು ಕುರಿ ಬಿಡಿಸಿದ್ರು. ಅಲ್ಲ, ದೇವೇಗೌಡರು ಮತ್ತೆ ನೀವು ಇಬ್ರು ಒಟ್ಟಿಗೆ ಕುರಿ ಕಾಯ್ತಾ ಇದ್ರ? ಎಲ್ಲಿ? ಇಲ್ಲೇ ಕಾದು, ಇಲ್ಲೇ ಅವ್ರಾಗ ಇದ್ವಲ್ಲ, ಇಲ್ಲೇ ಕಾದು ಒಂದ್ಸಲ ನಾವು ಇದ್ದು ಬ್ಯಾಲ್ ತಕೋಗಿತ್ತಲ್ಲ. ಹಂಗ ಕಡೆದಾಗಿ ದೇವೇಗೌಡರನ್ನ ಮತ್ತೆ ಚೆನ್ನಮ್ಮನ ಯಾವಾಗ ಭೇಟಿ ಮಾಡಿದ್ರಿ ನೀವು? ಇಲ್ಲಿ ಬಂದಾಗ ಊರಿಗೆ, ಅದೇ ಹರನಳ್ಳಿ ದೇವಸ್ಥಾನಕ್ಕೆ ಬರೋರಲ್ಲ, ನೀವ್ ಯಾವಾಗ ಭೇಟಿ ಮಾಡಿದ್ರಿ? ಭೇಟಿ ಮಾಡಿದ್ರೆ ನಮ್ ಕೊಟ್ಟೆ ಹೆಚ್ಚು ಮಾತಾಡ್ತಾರಲ್ಲ ಅವರು. ಮಾತಾಡ್ತಾರೆ, ದೇವೇಗೌಡ್ರೆ ಬರ್ತು, ಆ ಅಮ್ಮರಲ್ಲಿ ಮಾತಾಡ್ತಾರೆ. ದೇವೇಗೌಡರು ಮಾತಾಡೋರು, ಚೆನ್ನಮ್ಮ ಅವರು ಅಷ್ಟು ಅಂದ್ರೆ ನಿಮ್ಮ ಹತ್ರ ಅಷ್ಟು ಅಂದ್ರೆ ನೀವು ಹೋಗ್ತಾ ಇರ್ಲಿಲ್ಲ? ನಾವು ಹೋಗ್ತಿರಲಿಲ್ಲ, ಮಾತಾಡ್ತಿರಲಿಲ್ಲ. ಅವ್ರು ನಮ್ಮ ಹತ್ರ ನಾವು ಕಾರಣ ಆಸೆ. ಎಷ್ಟು ಕುರಿ ಇತ್ತು ನಿಮ್ದು? ನಿಮ್ದು ಎಷ್ಟಿದ್ವು? ದೇವೇಗೌಡದ ಎಷ್ಟು ಕುರಿಗಳಿದ್ವು ಅವಾಗ ಆ ಕಾಲಕ್ಕೆ? ನಮ್ದವು 200 ಕುರಿತು ನಮ್ಮ ಮನೆಯಲ್ಲಿ. ದೇವೇಗೌಡರು ಹೆಚ್ಚು ಕಮ್ಮಿ 80 ಕುರಿತು ದೇವೇಗೌಡರು. ಈಗ ಚೆನ್ನಮ್ಮ ಅವರು ವಿಧಿವಶ ಆಗಿರ ಗೊತ್ತಾಯ್ತಾ? ಇಲ್ಲ ಅಂತ ಗೊತ್ತಾಯ್ತಾ? ವಿಷಯ ಗೊತ್ತಾಯ್ತಾ ನಿಮಗೆ? ಯಾವಾಗ ಗೊತ್ತಾಯ್ತು? ರಾತ್ರಿ ಗೊತ್ತಾಯ್ತು. ರಾತ್ರಿ ಮಾತಾಡಿದ್ವಿ ಎಲ್ಲ. ಹರನಹಳ್ಳಿಯಲ್ಲಿ ಇನ್ನೊಬ್ರು ಗ್ರಾಮಸ್ಥರಿದ್ದಾರೆ, ಇನ್ನೊಬ್ಬ ಗ್ರಾಮಸ್ಥರಿಗೆ ಮಾತಾಡ್ತಾ ಹೋಗ್ತೀನಿ. ಎಷ್ಟು ವರ್ಷದಿಂದ ದೇವೇಗೌಡರು ಚೆನ್ನಮ್ಮ ಅವ್ರನ್ನ ನೋಡ್ತಾ ಇದ್ರು ಸ್ವಾಮಿ ನೀವು? ನಾವು ಸಣ್ಣದ್ರಿಂದಲೂ ನೋಡ್ತಾ ಇದೀವಿ. ಇಲ್ಲಿ ಸಣ್ಣದ್ರಿಂದಲೂ ಬರ್ತಾರೆ. ಊರಿಗೆ ಒಳ್ಳದನ್ನೇ ಮಾಡ್ಯಾರ, ಯಾವ್ದು ಕೆಟ್ಟದ್ ಮಾಡಿಲ್ಲ ಅವರಿಗೆ. ನಮ್ಮೂರಿಗೆ ಹರದನಹಳ್ಳಿ ಅಂದ್ರೆ ಅವರಿಗೆ ಜಾಸ್ತಿ ಪ್ರಾಣ ಜಾಸ್ತಿ ಅವರಿಗೆ, ದೇವೇಗೌಡರಿಗೆ. ಅಂದ್ರೆ ನೋಡ್ತಾ ಇದೀವಿ ಸಣ್ಣದ್ರಿಂದಲೂ. ಈಗ ಆಕ್ಚುಲಿ ಬಂದ್ರಲ್ಲ, ಇದರಲ್ಲಿ ಬಂದ್ರಲ್ಲ ಕಾರ್ತಿಕದಲ್ಲಿ, ಆಗೆಲ್ಲ ಹೋಗಿ ಮಾತಾಡಿದ್ದು. ಕಡೆದಾಗಿ ಯಾವಾಗ ಭೇಟಿ ಮಾಡಿದ್ರಿ ನೀವು? ಕಾರ್ತಿಕದಲ್ಲಿ ಬಂದ್ರಲ್ಲ ಅವಾಗ ಭೇಟಿ ಮಾಡಿದ್ದು. ಕಾರ್ತಿಕ್ ಬಂದ್ರಲ್ಲ ಅವಾಗ ಭೇಟಿ ಮಾಡಿದ್ದು. ಮತ್ತೆ ಎಲೆಕ್ಷನ್ ಮುಂಭಾಗದಲ್ಲಿ ಇಲ್ಲೇ ಎದುರು ಬಂದು ಎಲ್ಲ ಹೋಗಿ ಅಲ್ಲಿ ಭೇಟಿ ಮಾಡಿದ್ದು, ಮನೆಗೆ ಹೋಗಿ. ಯಾವಾಗ ವಿಷಯ ಗೊತ್ತಾಯ್ತು ಚೆನ್ನಮ್ಮ ಅವ್ರು ಇಲ್ಲ ಅಂತ ತಮ್ಗೆ? ಯಾವಾಗ ಗೊತ್ತಾಯ್ತು ವಿಷಯ? ರಾತ್ರಿ ಗೊತ್ತಾಗಿದ್ದು, ಸಾಯಂಕಾಲ ಗೊತ್ತಾಗಿದ್ದು. ಅಲ್ಲಿ ಅವ್ರಿಗೆ ಗೊತ್ತಲ್ಲ, ಸಾಯಂಕಾಲ ಪೊಲೀಸ್ನವ್ರು ಬಂದು, ಸಾಯಂಕಾಲ ಬಂದ ಪೊಲೀಸ್. ಯಾವಾಗ ಗೊತ್ತಾಯ್ತು? ರಾತ್ರಿ 8 ಗಂಟೆ ಟಿವಿ ನೋಡ್ತೀವಲ್ಲ, ಆಗ ಗೊತ್ತಾಯ್ತು. ಎಲ್ಲ ಒಂದ್ ದಿವ್ಸ ಹೋಗದೆ, ಯಾರು ಇರಕಲ್ಲ ಅಂದ್ರೆ ಏನ್ ಮಾಡಂಗಿಲ್ಲ. ಅದೇ ಬೇಜಾರಾಗ್ತಾ ಇದೆ ಎಲ್ಲರಿಗೂ ಗ್ರಾಮದಲ್ಲೆಲ್ಲ ಅಲ್ವಾ? ಊರ್ ಯಜಮಾನ್ಗಿತ್ತಿ ಹೋದ್ಲು ಅಂದ್ರೆ ಬೇಜಾರು. ಎಲ್ಲ ಸಾಗದೆ, ಈಗ ನಾವಿರ್ತೀವ, ಎಲ್ಲ ಹೋಗದೆ. ಇನ್ನೇನು ಇಲ್ಲ, ಮೂಲಿ ಕೂರ್ದ ಯಾರ್ಯಾರು ಸಾಲಿ ಮೂಲಿ ಕೂರ್ಬಾರ್ದು, ಆಸೆ ಪಟ್ಕೋತಾರೆ. ನಾನು ಹೇಳೋದಂಗೆ ನಿಮ್ದಾಗೆ ಈಗ ಮಾತಾಡ್ತಾ ಕೂತಂತ ಸತ್ತವಾದ ಆ ತರ ಹೋಗ್ಬೇಕು. ನಾನು ಹೇಳೋದಂಗೆ. ಅದೇ ಹರನಹಳ್ಳಿಯಲ್ಲೇ ಮಾವಿನಕೆರೆ ಬೆಟ್ಟದ ಕೆಳಗಡೆ ಎಲ್ಲ ರೀತಿ ಅದೇ ಅಂತ್ಯ ಸಂಸ್ಕಾರಕ್ಕೆಲ್ಲ ರೆಡಿ ಮಾಡ್ತಾ ಇದ್ರಿ ಈಗಾಗ್ಲೇ? ಮಾಡ್ತಾರೆ. ಏನು ಮಾಡಂಗಿಲ್ಲ. ಎಲ್ಲ 2 ದಿನ ಯಾಚಕ, 3ನೇ ದಿನಕ್ಕೆ ಹೋಗ್ತಾರೆ. ಹರನಹಳ್ಳಿಯ ಗ್ರಾಮಸ್ಥರು, ನಮಗೂ ಅಷ್ಟೇ, ಇಲ್ಲಿ ಏನು ಕಾರ್ತಿಕ ಮಾಸ ಇರ್ಬೋದು ಅಥವಾ ಹರನಹಳ್ಳಿ ಈಶ್ವರನ ದೇವಸ್ಥಾನ ದರ್ಶನಕ್ಕೆ ಬಂದಾಗ ಗ್ರಾಮಸ್ಥರನ್ನೆಲ್ಲ ಅಂದ್ರೆ ದೇವೇಗೌಡರು ಮತ್ತೆ ಚೆನ್ನಮ್ಮ ಅವ್ರು ಮಾತಾಡ್ಸೋದು, ನಮ್ಮ ಊರಿಗೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಸಹ ಮಾಡಿದ್ದಾರೆ ಅಂತಾನು ಕೂಡ ಹೇಳ್ತಾ ಇರ್ತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ, ಹರನಹಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.